ಸಾವಿತ್ರಿ, ಇವತ್ತು ದೀಪಾವಳಿ ಹಬ್ಬ. ಇವತ್ತು ಎಲ್ಲರ ಜೀವನದಲ್ಲೂ ಬೆಳಕಿರುತ್ತೆ. ಎಲ್ಲರೂ ದೀಪ ಹಚ್ಚಿ ಪಟಾಕಿ ಹೊಡೆದು ಸಂಭ್ರಮಿಸ್ತಾ ಇರ್ತಾರೆ. ಆದ್ರೆ ನೀನ್ ನೋಡಿದ್ರೆ ಈ ತರ ಕತ್ಲಲ್ಲಿ ಕುತ್ಕೊಂಡಿದೀಯಲ್ಲ. ಏನ್ ಮಾಡೋದು, ನನಗೂ ಬೆಳಕಲ್ಲಿರ್ಬೇಕು ಅನ್ನೋ ಆಸೆ ಐತೆ. ನನ್ನ ಜೀವನನು ದೀಪದ ತರ ಬೆಳಗ್ತಿರ್ಬೇಕು ಅನ್ನೋ ಕನ್ಸೈತೆ. ಆದ್ರೆ ಈ ಮೋಸದ ಬಿರುಗಾಳಿ ನನ್ನ ಜೀವನನ ಕತ್ಲು ಮಾಡ್ಬಿಡ್ತು. ಮದನ್ ಅವರು ನನಗೆ ಮೋಸ ಮಾಡಿ ನನ್ನನ್ನ ಕತ್ಲೆಗೆ ತಳ್ಬಿಟ್ರು. ಇನ್ನ ಈ ದೀಪಾವಳಿ ಅನ್ನೋದು ನನ್ನ ಜೀವನದಾಗೆ ಬರೀ ಕನಸು ಅಷ್ಟೇಯ. ಆ ಕನಸು ನನ್ಸಾಗುತ್ತೆ ಸಾವಿತ್ರಿ. ಹೌದು ಸಾವಿತ್ರಿ, ನಿನ್ನ ಜೀವನ ಬದಲಾಗುತ್ತೆ. ನಿನ್ನ ಜೀವನದಲ್ಲಿ ಬರೀ ಬೆಳಕಲ್ಲ, ಬಣ್ಣದ ಓಕ್ಲಿನೇ ಚಿಮ್ಮುತ್ತೆ. ಆದರೆ ಅದೆಲ್ಲದಕ್ಕೂ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಷ್ಟೇ ನೀನು. ಏನ್ ಹೇಳ್ತೀವ್ರಿ ನೀವು? ನಿನಗೆ ನ್ಯಾಯ ಸಿಗ್ಬೇಕು. ಅದಕ್ಕೋಸ್ಕರ ನಾನು ಸುಬ್ಬು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನೀನೇನು ಯೋಚನೆ ಮಾಡಬೇಡ. ನಾಳೆನೆ ನಿನ್ನ ಜೀವನಕ್ಕೆ ಹೊಸ ಅರ್ಥ ಸಿಗತ್ತೆ. ನಿನ್ನ ಜೀವನನೇ ಮುಗ್ದೋಯ್ತು, ನಿನ್ನ ಬದುಕಿನ ದಾರಿನೇ ಮುಚ್ಚೋಯ್ತು ಅಂತ ಅಂದ್ಕೊಂಡಿದ್ದೆ ನೀನು. ಆದರೆ ನಮಗೀಗ ಹೊಸ ದಾರಿ ಕಾಣಿಸ್ತಾ ಇದೆ. ಆ ದಾರಿಲಿ ನಾನು ಮೇಡಮು ಸೇರಿ ನಿನ್ನ ಕೈ ಹಿಡಿದು ನಡೆಸ್ತೀವಿ ಅಲ್ವಾ ಮೇಡಮ್? ನಿಮ್ಮಿಬ್ರು ಮಾತು ಕೇಳ್ತಿದ್ರೆ ನಾನು ಮತ್ತೆ ಉಸಿರಾಡ್ತೀವನೇನೋ ಅಂತ ಅನಿಸ್ತೈತೆ. ಪರಿಸ್ಥಿತಿ ನೋಡ್ತಿದ್ರೆ ಇನ್ನೇನು ಅನಾಹುತ ಆಯ್ತದೆ ಅಂತ ಭಯ ಕೂಡ ಆಯ್ತೈತೆ. ಏನ್ ಹೇಳ್ತಿದ್ಯಾ ಸಾವಿತ್ರಿ? ಆ MP ಸಾಹೇಬ್ರು ಯಜಮಾನ್ರಿಗೆ ಪದೇ ಪದೇ ಫೋನ್ ಮಾಡ್ತಾನೆ ಅವ್ರೆ.